ಹಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಗುರು, ಯಾಕೆಂದರೆ ಇವತ್ತಿನ ನ್ಯೂಸ್ ಎಲ್ಲ ಅಷ್ಟಷ್ಟು ಎಕ್ಸೈಟ್ಮೆಂಟ್ ಇರೋವಂಥದ್ದಾಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಟಾಕ್ಸಿಕ್ ಮೂವಿ ಬಗ್ಗೆ ಮಾತಾಡೋದಾದರೆ, ಕಾಸ್ಟಿಂಗ್ ಅಂದರೆ ಯಾರ್ಯಾರನ್ನ ಆ್ಯಡ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಇದ್ದಾರೆ, ಆ್ಯಕ್ಟರ್ಸ್ ಯಾರ್ಯಾರು ಇದ್ದಾರೆ ಅಂತ ನಮಗೆ ಆದಷ್ಟು ಬೇಗ ಆಚೆ ಬರುತ್ತೆ. ಅಂದರೆ ಈ ತಿಂಗಳು ಅಂತಲ್ಲ, ಬರೋ ತಿಂಗಳು ಇದ್ರ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗ್ತಾ ಹೋಗುತ್ತೆ. ಅಂದರೆ ಇವರಿದ್ದಾರೆ, ಹ್ಯಾಪಿ ಬರ್ಡೇ ಟು ಯು, ಹಾಗೆ ಹೀಗೆ ಅಂತೆಲ್ಲ. ಅಂದರೆ ಒಂದೊಂದು ಆ್ಯಕ್ಟ್ರೆಸಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಅದಕ್ಕೂ ಮೊದಲು ಇಲ್ಲಿ ಬಸ್ ನ್ಯೂಸ್ ಪ್ರಕಾರ ಇರೋವಂಥದ್ದು ನಿಮಗೆ ಈ ಸ್ಕ್ರೀನ್ ಮೇಲೆ ಏನು ಕಾಣ್ತಿದ್ದೀರಲ್ಲ ಇವರು. ಸೊ ಲೀಡಲ್ಲಿ ಕರೀನಾ ಕಪೂರ್ ಅವ್ರು ಬರ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲೂ ಕೂಡ ಇವರೇ ಲೀಡ್ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಗೊತ್ತಾ, ಪ್ರತಿಯೊಂದು ಅಪ್ಡೇಟಲ್ಲೂ ಇವ್ರು ಲೀಡು ಅವ್ರು ಲೀಡ್ ಅಂತ ಹೇಳ್ತಾನೆ ಇದ್ದಾರೆ. ಕೆ ಆರ್ ಅಡ್ವಾಣಿ ಅವ್ರನ್ನ ಕೂಡ ಹೇಳ್ತಾ ಇದ್ದಾರೆ ಲೈಕ್ ಇವ್ರು ಲೀಡಲ್ಲಿ ಇರ್ತಾನೆ ಅಂತ. ಸೊ ಅದನ್ನೆಲ್ಲ ನಾವು ಹೇಳೋದಕ್ಕಾಗಲ್ಲ. ಬಟ್ ನಾನು ಹೇಳಿರುವಂಥದ್ದು ಹಳೇ ವೀಡಿಯೋದಿಂದ ಹೇಳ್ಕೊಂಬರ್ತಾ ಇದ್ದೀನಿ. ಗೀತು ಮೋಹನ್ ದಾಸ್ ಅವರು ಹೇಳಿದ್ದಾರೆ ಲೈಕ್ ಗರ್ಲ್ಸ್ನ ಒಂದು ಪವರ್ನ ತೋರಿಸೋ ರೀತಿ ಒಂದು ಮೂವಿ ಆಗಿರುವಂಥದ್ದು. ಅದು ಬಿಡಾಕಿ, ಅದು ನಾರ್ಮಲ್ ಆಗಿ ಅವರು ಆಲ್ರೆಡಿ ಮೊದಲೇ ಹೇಳಿರೋವಂಥದ್ದು. ಕೆ ಆರ್ ಅಡ್ವಾಣಿ ಅವರಿದ್ದಾರೆ, ಹಾಗೇನೆ ಸಾಯಿ ಪಲ್ಲವಿ ಅವರಿದ್ದಾರೆ, ಕರೀನಾ ಕಪೂರ್ ಅವರಿದ್ದಾರೆ, ಅಲ್ಲ ಯಶ್ ಅವರಿದ್ದಾರೆ ಅಂತ ತೋರಿಸೋ ಅಗತ್ಯ ಇರಲಿಲ್ಲ, ಅವರೇ ಹೀರೋ ಆಗಿರೋವಂಥದ್ದು. ಬಟ್ ಅದು ತೋರಿಸಿದ್ರೇನೆ ತಾನೇ ಈ ಥರದೊಂದು ಪಿಕ್ಸ್ ಎಲ್ಲ ತುಂಬಾ ಓಡ್ತಾ ಇರೋವಂಥದ್ದು. KVN ಪ್ರೊಡಕ್ಷನಿಂದು ಒಂದು ಮೂವಿ ಇದೆ, ಟಾಕ್ಸಿಕ್ ಮೂವಿ ಇದೆ, ಯಶ್ ಅವರಿದ್ದಾರೆ ಅಂತ ತೋರಿಸೋದಂತಾನೆ ಗೊತ್ತಾಗುವಂಥದ್ದು. ಹಾಗೆಯೇ ನಮ್ಮ ಸಲಾರ್ನ ಸ್ಟಾರ್ ಆಗಿರೋವಂಥದ್ದು, ಸ್ಟಾರ್ ಪರ್ಫಾರ್ಮೆನ್ಸ್ ಆ್ಯಕ್ಟ್ರೆಸಸ್ ಆಗಿರೋವಂಥವ್ರು ಶ್ರುತಿ ಹಾಸನ್ ಅವರು ತುಂಬಾ ಅದ್ಭುತವಾಗಿ ಕಾಣ್ತಾ ಇದ್ದಾರೆ. ಪ್ರತಿಯೊಂದು ಆ್ಯಕ್ಟ್ರೆಸಸ್ನ ಹಾಕಿ ಯಾವ ರೀತಿ ಒಂದು ಪವರ್ಫುಲ್ ಮೂವಿನ ಮಾಡೋಕೊಟ್ಟಿದ್ದಾರೆ ಅಂತ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ನೀನಾಸಂ ಸತೀಶ್ ಅವರ ಮೂವಿ ಮ್ಯಾಟ್ನಿ, ಅಂದರೆ ಅದರಲ್ಲಿ ಎಲ್ಲ ನಾವು ನೋಡಿರೋವಂಥ ನಮಗೆ ಇಷ್ಟವಾಗಿರೋವಂಥದ್ದು ಅಂದರೆ ಫೀಲ್ ಗುಡ್ ಮೂವಿ ಕೊಟ್ಟಿರೋವಂಥ ಆ್ಯಕ್ಟರ್ಸ್ ಏನಿದ್ದಾರೆ ಈ ಮ್ಯಾಟ್ನಿ ಮೂವಿಲಿದ್ದಾರೆ. ಸೊ ಅವರೇ ಪ್ರಮೋಷನ್ ಮಾಡಿ ಹೇಳ್ತಾಯಿದ್ರು ಲೈಕ್ April 5th ಈ ಒಂದು ಮೂವಿ ರಿಲೀಸ್ ಆಗಿಕೊಟ್ಟಿದೆ ಅಂತ. ಎಷ್ಟು ಜನ ಈ ಮೂವಿನ ನೋಡೋಕೊಟ್ಟಿದ್ದಾರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ಇದೊಂದು ಕಾಮಿಡಿ ಎಂಟರ್ಟೈನಿಂಗ್ ಮೂವಿ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಓಕೆ, ದ ವೇಟ್ ಈಸ್ ಓವರ್. ನಾನು ತುಂಬಾ ಕಾಯ್ತಾ ಇದ್ದೆ. ಲೈಕ್ ನೋಡಿ, ಇದಕ್ಕಿಂತ ಹಿಂದೆ ಯಾವುದಾದ್ರು ಮೂವಿ ಬಂದಿದೆ ನನಗೆ ಗೊತ್ತಿಲ್ಲ. ಅಂದರೆ ಇವ್ರದ್ದು ಒಂದು ಸಪ್ರೇಟಾಗಿ ಒಂದು ಮೂವಿ ಬರಬೇಕಿತ್ತು ಅಂತ ನನ್ನದೊಂದು ಆಸೆ ಇತ್ತು. ವಶಿಷ್ಠ ಸಿಂಹ ಅವ್ರದ್ದು ವಾಯ್ಸ್ ಅಷ್ಟು ಚೆನ್ನಾಗಿದೆ ನೋಡಿ. ಕನ್ನಡದಲ್ಲಿ ಸಲಾರಿಗೆ ಕೂಡ ವಾಯ್ಸ್ ಡಬ್ ಕೊಟ್ಟಿದ್ದರು. ಹಾಗೆಯೇ ಅವ್ರ ವಾಯ್ಸಿಂದನೇ ಅವ್ರದ್ದು ಮೇಯ್ನ್ ರೆಕಗ್ನಿಷನ್ ಇರೋವಂಥದ್ದು. ಅವ್ರ ಫೇಸ್ ಆಗಲಿ ಆ್ಯಕ್ಟಿಂಗಿಂದ ಆಗಲಿ ಅಲ್ಲ, ಮೇಯ್ನ್ಲಿ ಹೇಳ್ಬೇಕಂದ್ರೆ ಅವ್ರ ವಾಯ್ಸಿಂದ ಆಗಿರೋವಂಥದ್ದು. ಸೊ ಇವ್ರದ್ದು ಪೊಟೆನ್ಷಿಯಲ್ ಯಾವ ರೀತಿ ಇತ್ತು ಅಂದರೆ ಎಲ್ಲ ಮೂವಿಲೂ ನೋಡಿದಾಗ, ಆ್ಯಕ್ಟಿಂಗ್ ವೈಸ್ ಎಲ್ಲ ನೋಡಿದಾಗ ಒಂದು ಸಪ್ರೇಟ್ ಮೂವಿ ಒಂದು ಬರಬೇಕಾಗಿತ್ತು. ಆ ಒಂದು ಪೊಟೆನ್ಷಿಯಲ್ ಹೊಂದಿದೆ. ಪ್ರತಿಕಾರವಾಗಿ ಅದೊಂದು ಪ್ರೋಗ್ರೆಸ್ಸಲ್ಲಿದೆ ಅಂತ ಹೇಳ್ತಿರೋವಂಥದ್ದು ಮೂವಿ. VIP ಅಂದರೆ ಆ ಒಂದು ಮೀನಿಂಗ್ ಬರುತ್ತೆ. ಸೊ ನಿಮಗೇನು ಅನಿಸುತ್ತೆ, ಈ ಮೂವಿಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಶಿವಾಸ್ ಅವರು ಓಪನ್ ಎನ್ವಿರಾನ್ಮೆಂಟಲ್ಲಿ ಆರಾಮಾಗಿ ಮಲಗಿದ್ದಾರೆ, ಒಂದು ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ಎಷ್ಟು ಜನಕ್ಕೆ ಒಂದೊಳಗಡೆಯಿಂದ ಫೀಲ್ ಗುಡ್ ಟೈಪ್ ಫೀಲ್ ಆಯಿತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನಿಲ್ಲೇನು ಸರಳತೆಯ ಸಾಮ್ರಾಟ ಹಾಗೆ ಹೀಗೆ ಅಂತೆಲ್ಲ ಓವರಾಗೆಲ್ಲ ಹೇಳೋಕ್ಕೋಗಲ್ಲ. ನಾನು ಹೇಳ್ತಿರೋದೇನು ಅಂದರೆ, ಇದು ಎಲ್ಲರಿಗೂ ಎಷ್ಟೊಂದು AC ಇರ್ತಾರೆ ಗುರು. ಇವರೆಲ್ಲ ಏನು ಗೊತ್ತಾ, ಭೂಮಿಪುತ್ರ ಆಗಿರುವಂಥದ್ದು. ಸೊ ಇವರಿಗೆಲ್ಲ ಮಣ್ಣಿನ ವಾಸನೆ ಇದ್ರೇ ಒಂದು ಸುಖ ಜಾಸ್ತಿ ಅಂತಾರಲ್ಲ, ಆ ಥರನೇ. ಅಂದರೆ ನಾನು ಏನು ಹೇಳೋಕೊಟ್ಟಿದ್ದೀನಿ ಅಂದರೆ, ಒಂದು ಒಳ್ಳೆ ಫೀಲ್ ಕೊಡ್ತು ನನಗೆ. ಓಕೆ, ನೇಚರಲ್ಲಿ ಓಪನಾಗಿ ಮಾಡ್ಕೊಂಡಿದ್ದಾರಲ್ಲ ಅಂತ. ಇಲ್ಲಿ ಅಪ್ಡೇಟ್ ಇದೆಲ್ಲ ಆಗಿರೋವಂಥದ್ದು. ಅಪ್ಡೇಟ್ ಬಗ್ಗೆ ಬರ್ತೀನಿ. D58 ಬಗ್ಗೆ ನಾನು ಬಂದಿರುವಂಥದ್ದು. ಟೈಟಲ್ ಏನು ಕೊಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಡೆವಿಲ್ ಬಗ್ಗೆ ನಮಗೆ ಗೊತ್ತು, D57 ಡೆವಿಲ್ ಅಂತ ಗೊತ್ತಾಯಿತು. ಅಫಿಷಿಯಲ್ ಆಗಿ ದೊಡ್ಡ ಅನೌನ್ಸ್ಮೆಂಟೇ ಆಯಿತು. ಪ್ರಕಾಶ್ ವೀರ್ ಅವರ ದೊಡ್ಡ ಸಿನಿಮಾ ಬರ್ತಾಯಿದೆ ಅಂತಲೂ ಕೂಡ ಗೊತ್ತಾಯಿತು. D59 ನಮಗೆ ಗೊತ್ತು ಏನು ಇಟ ಕೊಟ್ಟಿದ್ದಾನೆ, ಸಿಂಧೂರ ಲಕ್ಷ್ಮಣ ಇದ್ರ ಮೇಲೆ ಏನಾದರೂ ಒಂದು ಆಲ್ಟ್ರ್ ಮಾಡಿ ಏನಾದರೂ ಒಂದು ಹೆಸರು ಇಡ್ತಾರೆ ಅಂತ, ಅಂದರೆ ಹೋರಾಟಗಾರರು ಅಂತ ಒಂದು ಹೆಸರು ಇಡ್ತಾರೆ ಅಂತ ಗೊತ್ತಾಯಿತು. ಅಂದರೆ D58 ಬಗ್ಗೆ ಒಂದು ಐಡಿಯಾ ಕೂಡ ಇಲ್ಲ. ಎಲ್ಲರೂ ಆಂಜನೇಯ, ಹನುಮಾನ್ ಅಂತೆಲ್ಲ ಇಡ್ತಿದ್ದಾರೆ. ಆದರೆ ನಾನಿಲ್ಲಿ ಒಂದು ಡಿಕೋಡ್ ಮಾಡಿದೆ. ನನ್ನೊಂದು ಗೆಸ್ ಆಗಿರೋವಂಥದ್ದು, ದಯವಿಟ್ಟು ಕೇಳಿಸ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಗೆಸ್ ಆಗಿರೋವಂಥದ್ದು. ತುಂಬ ದಿನದ ಹಿಂದೆ ಒಂದು ಮಾತು ಬಂದಿತ್ತು, ನಿಮಗೆ ಗೊತ್ತಾ, ಚಿರಂಜೀವಿ ಅವರಿದ್ದಾರೆ ಅಂತೆ D58 ಸಂಜಯ್ ದತ್ ಇದ್ದಾರೆ, ಬಾಕಿ ಯಾರ್ಯಾರಿದ್ದಾರೆ ಅಂತ ನೀವು ಆಲ್ರೆಡಿ ಕಾಸ್ಟಿಂಗಲ್ಲಿ ನೀವು ನೋಡಿರ್ತೀರ. ಆದರೆ ಚಿರಂಜೀವಿ ಅವರಿದ್ದಾರೆ ಅಂತ ಮಧ್ಯದಲ್ಲೆಲ್ಲ ಬಂದಿತ್ತು. ಡಿ ಬಾಸ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತೆ, ಅದ್ರ ಬಗ್ಗೆ ಸ್ಕ್ರಿಪ್ಟ್ ಬಗ್ಗೆ ಪ್ರೇಮ್ ಅವರು ಮಾತಾಡ್ತಾ ಇದ್ದಾರೆ ಅಂತೆಲ್ಲ ಮಾತಾಡ್ತಾಯಿದ್ರು. ನನಗೇನು ಅನ್ನಿಸ್ತಿದೆ ಗೊತ್ತಾ, ಇದು ಬೇಸ್ಡ್ ಆನ್ ಆಗಿರೋವಂಥದ್ದೊಂದು ಅಂದರೆ ಫಿಕ್ಷನ್ ಬೇಸ್ಡೇ ಮೈಥಾಲಜಿನ ತೊಗೊಂಡು, ಒಂದು ನಮ್ಮ ಹಿಸ್ಟ್ರಿನ ತೊಗೊಂಡು ಏನಂತಾರೆ ಈ ಒಂದು ಫಿಕ್ಷನ್ ಸ್ಟೋರಿನ ಮಿಕ್ಸ್ ಮಾಡ್ತಿದ್ದಾರೆ. ಅದರಲ್ಲಿ ಹನುಮಾನ್ನ, ಅಂದರೆ ಏನಂತಾರೆ, ನೀವು ಡಿಫ್ರೆಂಟ್ ಹೆಸರಿಂದ ಹನುಮಾನ ಕರಿತೀರಾ, ಅದರಲ್ಲಿ ಚಿರಂಜೀವಿ ಅನ್ನೋ ಒಂದು ಹೆಸರನ್ನು ಚೂಸ್ ಮಾಡಿರೋದಕ್ಕಾಗಿರಬಹುದೇನೋ ನಮಗೆ ಈ ಒಂದು ರೂಮರ್ಸು ನೋಡೋಕ್ಕೆ ಸಿಕ್ಕಿರೋ ಅಂಥದ್ದು ಅಂತ ಅನ್ಕೊತಾ ಇದ್ದೀನಿ. ಯಾಕೆ ಗೊತ್ತಾ, ಆ ಥರ ಇದ್ದಿದ್ದಿದೆ.
ಈಗ ಸಂಜಯ್ ದತ್ ಅವ್ರನ್ನೆಲ್ಲ ತೋರಿಸಿದ್ರಲ್ಲ, ಲೈಕ್ ಹಗ್ ಮಾಡಿಕೊಂಡು ನೆಕ್ಸ್ಟ್ ಮೂವಿಗೆ D58ಗೆ ಇದ್ದಾರೆ ಅಂತ. ಯಾವ ರೀತಿ ಸಂಜಯ್ ದತ್ ಅವ್ರು ಇದ್ದಾರೆ ಅನ್ನೋ ರೀತಿ ತೋರಿಸ್ಕೊಂಡ್ರು, ಅದೇ ರೀತಿ ಚಿರಂಜೀವಿಯವ್ರನ್ನು ಆಗ್ಲೇ KVN ಪ್ರೊಡಕ್ಷನ್ ಅಂದರೆ ಅನೌನ್ಸ್ಮೆಂಟ್ ಆದಾಗ್ಲೇ ತೋರಿಸ್ಕೊತಾ ಇದ್ರು ಅಂತಲೇ ನನ್ನ ಅನಿಸಿಕೆ ಆಗಿರೋವಂಥದ್ದು. ಇನ್ನೊಂದು ವಿಷಯ ಇಲ್ಲಿ ಡೈರೆಕ್ಟಾಗಿ ಹೇಳ್ತೀನಿ, ಚಿರಂಜೀವಿ ಅಂತ ಹೆಸರು ಇಲ್ಲಿಂದ ಓಡಾಡೋಕ್ಕೆ ಸ್ಟಾರ್ಟ್ ಆಗಿರ್ಬೋದೇನೋ ಅಂತ ನಿಮ್ಮ ಅನಿಸಿಕೆ ಏನು ಅನ್ನಿಸ್ಬೋದು. ನಾನು ಇದನ್ನು ನನಗೊಂದು ಓಕೆ, ಇದನ್ನು ನನ್ನ ಆಡಿಯನ್ಸಿಗೆ ನಾನು ಫಸ್ಟ್ ಹೇಳಬೇಕು, ನಾನು ಫಸ್ಟ್ ಇದ್ರ ಬಗ್ಗೆ ಮಾತಾಡಬೇಕು ಅಂತ. ಇದ್ರ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿದಾಗಲೇ ನನಗೊಂದು ಕ್ಲಾರಿಟಿ ಸಿಗುವಂಥದ್ದು. ಚಿರಂಜೀವಿ ಅನ್ನೋದು ಮೂವಿಯ ಟೈಟಲ್ ಆಗಿರಬಹುದಲ್ಲ ಅಂತ ನನ್ನ ಒಂದು ಅನಿಸಿಕೆ ಆಗಿರೋಂಥದ್ದು. ಸ್ಟ್ರಾಂಗ್ ಫೀಲಿಂಗ್ ಇದೆ ಗುರು ಒಳಗಡೆಯಿಂದ. ನಾನು ಯಾಕೆ ಗೊತ್ತಾ, ಡಿಫ್ರೆಂಟ್ ನೇಮ್ಸ್ ಆಫ್ ಹನುಮಾನ್ ಅಂತ ಹುಡುಕಿದಾಗ ಈ ನೇಮ್ ಕಂಡಾಗ ನನಗೆ ಅನಿಸಿದ್ದು ಓಕೆ ಇದೇ ಪರ್ಫೆಕ್ಟ್ ಸೂಟ್ ಆಗಿರಬಹುದೇನೋ ಅಂತ. ಯಾಕೆಂದರೆ ಆಲ್ರೆಡಿ ನೀವು ಟೈಟಲ್ ಟೀಸರ್ ಕೂಡ ಬಂದಿಲ್ಲ ಆ್ಯಕ್ಚುಲಿ. D58ನ ಒಂದು ಅನೌನ್ಸ್ಮೆಂಟ್ ಆಗಿರೋವಂಥದ್ದು, ನೆಕ್ಸ್ಟ್ ಮೂವಿ KVN ಪ್ರೊಡಕ್ಷನ್ ಜೊತೆಗೆ ಡಿ ಬಾಸ್ ಅವ್ರು ಇದ್ದಾರೆ ಅಂತ ಒಂದು ಅನೌನ್ಸ್ಮೆಂಟ್ ಆಗಿರೋವಂಥದ್ದು. ಅದರಲ್ಲೇ ನಮಗೆ ಆಲ್ರೆಡಿ ಡೈಲಾಗ್ ಜೊತೆ ಗೊತ್ತಾಗಿರೋವಂಥದ್ದು ಇಷ್ಟು. ಕೆಲವರು ಕರ್ಣ ಅಂತಾರೆ, ಕೆಲವರು ಇಮ್ಮಡಿ ಪುಲಕೇಶಿ ಅಂತಾರೆ. ಇದಕ್ಕೆಲ್ಲ ಒಂದು ಲಿಂಕ್ ಇಲ್ಲ, ಬಟ್ ಸ್ಟಿಲ್ ಇಲ್ಲಿ ನಮಗೆ ಒಂದೇ ಒಂದು ಲಿಂಕ್ ಆಗೋವಂಥದ್ದು ಚಿರಂಜೀವಿ ಅನ್ನೋ ಒಂದು ವರ್ಡಿಗೆ, ಅಂದರೆ ಒಂದು ಹೆಸರಿಗೆ ಆಗಿರೋವಂಥದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನೋಡಿ ಎಷ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.